ನಾಳೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರಾ? ನಾಳೆ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಏನಾದರೂ ನಿಗದಿಯಾಗಿದೆಯಾ? ಇಂಥ ಹಲವಾರು ಚರ್ಚೆಗಳಿಗೆ ಎದ್ದಿವೆ. ರಾಜಭವನದ ಅಧಿಕಾರಿಗಳು ಅನೌಪಚಾರಿಕವಾಗಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ತಯಾರಿಯ ಬಗ್ಗೆ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಲಿಸ್ಟ್ ರೆಡಿ ಆದರೆ ಹೈಕಮಾಂಡ್ನಿಂದ ಮಾಹಿತಿ ರವಾನೆ ಆಗುತ್ತೆ. ಲಿಸ್ಟ್ ರೆಡಿ ಆಯಿತು ಅಂತಂದರೆ ಹೈಕಮಾಂಡ್ ಮಾಹಿತಿ ರವಾನಿಸುತ್ತೆ, ಲೋಕಭವನಕ್ಕೆ ಮಾಹಿತಿ ಬರುತ್ತೆ. ರಾಜ್ಯಪಾಲರು ಇರ್ತಾರೋ ಇಲ್ವೋ ಅದರ ಆಧಾರದ ಮೇಲೆ, ಅಂದರೆ ರಾಜ್ಯಪಾಲರ ಲಭ್ಯತೆಯನ್ನು ಪಡೆದೇನೇ ಅವರಿದ್ದಾರೆ ಅಂದ್ರೇನೇ ಎಲ್ಲದೂ ಕೂಡ ರೆಡಿ ಆಗುತ್ತೆ. ನಾವು ಒಂದಷ್ಟು ಜನ ಈ ಸಂಭಾವ್ಯ ಪಟ್ಟಿನೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ಯಾರ್ಯಾರು ಇರಬಹುದು ಇದರಲ್ಲಿ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ಗಳು, ಜೊತೆಗೆ 3 ಜನ ಮಹಿಳಾ ಮಣಿಗಳಿಗೆ ಇಲ್ಲಿ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ನಯನಾ ಮೋಟಮ್ಮನವರ ಹೆಸರು ಕೂಡ ಇದೆ, ಪ್ರಥಮ ಬಾರಿ ಶಾಸಕಿಯವರು. ಇನ್ನು ನಾವು ನೋಡ್ತಾ ಇದ್ದೀವಿ ಜಮೀರ್ ಅಹಮದ್ ಖಾನ್ ಮತ್ತೆ ಎಂಟ್ರಿ ಕೊಡ್ಬೋದು ಅಂತ, ತನ್ವೀರ್ ಸೇಠ್ ಒಳಗಡೆ ಬರ್ಬೋದು ಅಂತ. ಈ ಖನೀಜ್ ಫಾತಿಮಾ ಅವರ ಹೆಸರಿದೆಯಲ್ಲ, ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇವೆ. ಯಾಕಂದರೆ ಈ ಖನೀಜ್ ಫಾತಿಮಾ ಅವರಿದ್ದಾರಲ್ಲ, ಅವ್ರದ್ದು ಏನಪ್ಪ ಒಂದು ಸಮಸ್ಯೆ ಅಂದರೆ ಸರಿಯಾಗಿ ಅವ್ರಿಗೆ ಕನ್ನಡ ಬರಲ್ಲ. ಈ ದೊಡ್ಡ ಸಮಸ್ಯೆ ಅದು. ಅವರು ಯಾವ ಇದಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ಏನಪ್ಪ ಅಂದರೆ ಈ ಉಪಸಮಿತಿಗಳ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಆದರೆ ಒಂದು ಬಾರಿನೂ ಕೂಡ ಅವರು ಅಧ್ಯಕ್ಷತೆ ವಹಿಸಿ ಮಾತಾಡಿರೋದು ನಾವು ಕೇಳಿಲ್ಲ. ಗೊತ್ತಿಲ್ಲ ಅದೇನು ಅಂತ ಹೇಳಿ ಅಂತ. ಅವರಿಗೆ ಕನ್ನಡ ಬರಲ್ಲ, ಎಷ್ಟರ ಮಟ್ಟಿಗೆ ಇವರು ಅಧಿಕಾರ ಮಾಡ್ಬೋದು ನೀಟಾಗೆ ಅನ್ನುವಂಥ ಪ್ರಶ್ನೆ ಬಂದುಬಿಡುತ್ತೆ. ಅವ್ರ ಬದಲಿ ಈ ಬೇರೆ ಬೇರೆಯವ್ರ ಹೆಸರುಗಳು ಕೂಡ ಓಡಾಡ್ತಾ ಇವೆ. ಎಕ್ಸಾಂಪಲ್ ಏನು ಅಂದರೆ, ಈ ಬಲ್ಕೀಶ್ ಬಾನು ಇದ್ದಾರೆ, ಈ ಭದ್ರಾವತಿ ಮೂಲದವರು. ಬಲ್ಕೀಶ್ ಬಾನು ತುಂಬ ಕ್ವಾಲಿಫೈಡು, ತುಂಬ ಕಲ್ಚರ್ಡ್ ಲೇಡಿ, ಒಂದಿಷ್ಟು ನಾಯಕತ್ವದ ಗುಣಗಳಿದೆ ಆಕೆಗೆ. ಸೊ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಅಂತೂ ಹಲವಾರು ಜನರದ್ದು, ಯಾಕಂದರೆ ಈ ಯಾರನ್ನಾದರೂ ಸೆಲೆಕ್ಟ್ ಮಾಡ್ತಾರಲ್ಲ, ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಲೆಕ್ಕಾಚಾರಗಳಿರ್ತವೆ. ಯಾರು ತಗೊಂಡ್ರೆ ಏನು, ಎತ್ತ, ಅವರ ಪ್ರಭಾವ ಏನು, ಯಾರಿಗೆ ಆತ್ಮೀಯರು ಏನು, ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ. KC ವೇಣುಗೋಪಾಲ್ ನಿವಾಸದಲ್ಲಿ ರಾಜ್ಯ ನಾಯಕರು ಸಭೆ ಮಾಡ್ತಾ ಇದ್ದಾರೆ. KC ವೇಣುಗೋಪಾಲ್ ರಾಜ್ಯ ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ಮಾಡ್ತಾರೆ. DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್, ಒಬ್ಬರು ಮುಖ್ಯಮಂತ್ರಿಗಳು DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ ಹರಿಪ್ರಸಾದ್, ಈ ಮೂವರ ಜೊತೆಗೂ ಕೂಡ ಮೀಟಿಂಗ್, ಪ್ರತ್ಯೇಕ ಮೀಟಿಂಗ್. ಇದಾದ ಮೇಲೆ, ಯಾಕಂದರೆ ಯಾರ್ಯಾರ ಪಟ್ಟಿ ಏನು ಎತ್ತ ಅದನ್ನು ಚೂರು ಸಮೀಕರಿಸಬೇಕಲ್ಲ, ಅವರೊಂದೆರಡು ಜನರದ್ದು ಪಟ್ಟಿ ಹಿಡ್ಕೊಂಬಂದಿದ್ದಾರೆ, ಇವರೊಂದೆರಡು ಜನರ ಹೆಸರನ್ನು ಸೇರಿಸಿರ್ತಾರೆ, ಮತ್ತೊಬ್ಬರು ಇನ್ನೊಂದು ಪಟ್ಟಿ ಇರುತ್ತೆ, ಹೈಕಮಾಂಡ್ ಹತ್ರ ಮತ್ತೊಂದು ಪಟ್ಟಿ ಇದೆ. ಇದೆಲ್ಲ ಆದಮೇಲೆ ರಾಜ್ಯ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಾದಮೇಲೆ ರಾಹುಲ್ ಮತ್ತು ಖರ್ಗೆಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇವರಿಬ್ಬರೂ ಕೂಡ ಎಸ್ ಅಂತಂದರೆ ಆಗ ಪಟ್ಟಿ ಫೈನಲ್. ಸಂಭಾವ್ಯ ಸಚಿವರ ಪಟ್ಟಿನೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ರಘುಮೂರ್ತಿ, AS ಪೊನ್ನಣ್ಣ, ಕಂಪ್ಲಿ ಗಣೇಶ್, ಎಲ್ಲ ಯಂಗ್ ಟೀಮ್, ಇಂಥವ್ರು ಕೂಡ ಬೇಕು. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಮೀಟಿಂಗ್. ಮಧ್ಯಾಹ್ನ 1:30ಕ್ಕೆ CM ಜೊತೆಗೆ ಮೀಟಿಂಗ್, 2:30ಕ್ಕೆ KPCC ಅಧ್ಯಕ್ಷರ ಜೊತೆಗೆ ಮೀಟಿಂಗ್. ಇನ್ನು ಸ್ವಲ್ಪ ಹೊತ್ತಿಗೆ ಸಿದ್ದು ಜೊತೆಗೆ ಮೀಟಿಂಗ್ ಶುರು ಆಗುತ್ತೆ. ಸಿದ್ದರಾಮಯ್ಯನವರು ಈ ಮೊದಲ ಪಟ್ಟಿನಲ್ಲಿ ಸಿದ್ದರಾಮಯ್ಯ ಯಾರ್ಯಾರು ಹೇಳಿದಾರಲ್ಲ, ಅವ್ರು ಯಾವ ಹೆಸರನ್ನು ಕೂಡ ತೆಗೆದುಹಾಕಿಲ್ಲ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅದಕ್ಕೆ ಎಸ್, ಹೇಳಿದ್ದಕ್ಕೆಲ್ಲ ಓಕೆ ಅಂದಿದ್ದಾರೆ. ಏನು ಕೆಲವೊಂದು ಹೆಸರುಗಳು ಬಂದೇ ಇರಲಿಲ್ಲ, ಕೆಲವು ಹೆಸರುಗಳು ಬಂದಿದ್ದನ್ನು ಅವಾಯ್ಡ್ ಮಾಡಿದರು. ಎಕ್ಸಾಂಪಲ್ ಜಮೀರ್ ಅಹಮದ್ ಖಾನ್, ಈ ಬಾರಿ ಅವ್ರ ಹೆಸರು ಕೂಡ ಕೇಳಿಬರ್ತಾ ಇದೆ. ಪ್ರಶ್ನೆ ಬೇರೆ. ಈ ಸರಿ ನೋಡಿ, HC ಬಾಲಕೃಷ್ಣ ಅವ್ರ ಹೆಸರು ಕೇಳಿಬರ್ತಾ ಇದೆ, ಗುಬ್ಬಿ ಶ್ರೀನಿವಾಸ್ ಅವ್ರ ಹೆಸರು ಕೇಳಿಬರ್ತಾ ಇದೆ. ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್ ಅವರ ಹೆಸರು ಕೇಳಿಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಯಂಗ್ ಅವರು, ಶಿವಾಜಿನಗರದ ಶಾಸಕರು.
ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಹೆಸರುಗಳು ಓಡಾಡ್ತಾ ಇವೆ, ಒಬ್ಬೊಬ್ಬರು ಕೈನಲ್ಲಿ ಒಂದೊಂದು ಪಟ್ಟಿ. ಆ ಎಲ್ಲ 3 ಪಟ್ಟಿಗಳನ್ನು ಸಮೀಕರಿಸಿ ಒಮ್ಮತದಿಂದ ಎಲ್ಲರನ್ನೂ ಕೂಡ ಆಯ್ಕೆ ಮಾಡಬೇಕಲ್ಲ, ಅಂಥ ಒಂದು ಈಗ ಶ್ರಮವನ್ನು ಹಾಕ್ತಾ ಇದ್ದಾರೆ. ಈಗ ಅಂತೂ ಇಂತೂ ಇವತ್ತು ಪಟ್ಟಿ ಫೈನಲ್ ಆಗಿಬಿಡುತ್ತೆ. ಇವತ್ತೇನಾದರೂ ಆಯಿತು ಅಂತಂದರೆ ನಾಳೆನೇ ಪ್ರಮಾಣ ವಚನ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಏನಂತೀರಿ? ರಂಗನಾಥ್, ಈಗ ಒಂದು ಕಡೆಗೆ ರಾಜಭವನ ಕೂಡ ನಾಳೆಯ ಪ್ರಮಾಣ ವಚನಕ್ಕೆ ಈಗಾಗಲೇ ಅನೌಪಚಾರಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಡ್ತಾ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಕಮ್ಯುನಿಕೇಷನ್ಸ್ ಆಗಿಲ್ಲ. ಬಟ್ ರಾಜ್ಯಪಾಲರ ಸಾಧ್ಯತೆ ಲಭ್ಯತೆಗಳ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ಕಾರ್ಯಾಲಯ ಅಥವಾ ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯದಿಂದ ಒಂದು ಕಮ್ಯುನಿಕೇಷನ್ ಆಗಿದೆ. ಹೀಗಾಗಿ ನಾಳೆ ಪ್ರಮಾಣ ವಚನ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿದ್ದಾರೆ. ಆದರೆ ಇರುವಂಥ ವಿಚಾರ ಅಂದರೆ ಇವತ್ತಿನ ಸಭೆಯಲ್ಲಿ ಈ ಒಂದು ಪಟ್ಟಿ ಫೈನಲ್ ಆಗುತ್ತಾ ಅನ್ನುವಂಥ ಒಂದು ವಿಚಾರ. ಯಾಕೆಂದರೆ ಈಗ 20 ಶಾಸಕರನ್ನು ಮಾಡಬೇಕಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನು, ಕೆಲವೊಂದಿಷ್ಟು ಮಾನದಂಡಗಳನ್ನು ಈಗಾಗಲೇ ಹೈಕಮಾಂಡ್ ಕೂಡ ಮಾಡ್ಕೊಂಡಿದೆ. ಯಾಕೆಂದರೆ ಏಕಾಏಕಿ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದಕ್ಕಿಂತ ಬದಲಾಗಿ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿ ಆ ಮಾನದಂಡಕ್ಕೆ ಅನುಕೂಲಕರವಾಗಿ, ಜೊತೆಗೆ ಮುಂದೆ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಹೊಸ ಮುಖಗಳು ಜೊತೆಗೆ ಅನುಭವಿ ನಾಯಕರನ್ನು ಒಟ್ಟಾಗಿ ಒಂದು ತಂಡವಾಗಿ ರಚನೆ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೀಗಾಗಿ ಈಗಾಗಲೇ ಒಂದು ಸಂಭಾವ್ಯರ ಪಟ್ಟಿ ಟೆಂಟೇಟಿವ್ ಆಗಿ ಸಿದ್ಧವಾಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಹರಿಪ್ರಸಾದ್ ಅವರ ಪಟ್ಟಿ ಕೂಡ ರೆಡಿಯಾಗಿದೆ. ಹಾಗೆಯೇ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪರ್ಯಾಲೋಚನೆಗೆ ಬಿಟ್ಟಿರುವಂಥ ಕೆಲವೊಂದಿಷ್ಟು ಹೆಸರುಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈಗ 3 ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್ ಇದೆ ರಂಗನಾಥ್. ಒಂದು ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಮೊದಲಿಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಸಭೆ ಆಗುತ್ತೆ. ಅದಾದ ಬಳಿಕ ಶಿವಕುಮಾರ್ ಅವ್ರ ಜೊತೆಗೆ ಸಭೆ ಆಗುತ್ತೆ. ಅದಾದ ಬಳಿಕ ಹರಿಪ್ರಸಾದ್ ಅವ್ರ ಜೊತೆಗೆ ಸಭೆ ಆಗುತ್ತೆ. ಈ 3 ನಾಯಕರು 12 ಗಂಟೆಗೆ ಮೀಟಿಂಗ್ ಆರಂಭವಾಗಬೇಕಾಗಿತ್ತು. ಆದರೆ ಪಾರ್ಲಿಮೆಂಟ್ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 1 ಗಂಟೆಗೆ ಆ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಸಭೆ ಆರಂಭವಾಗುತ್ತೆ. ಆ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲರ ಹೆಸರನ್ನು ಅಥವಾ ಎಲ್ಲ ನಾಯಕರು ಕೊಟ್ಟಿರುವಂಥ ಪಟ್ಟಿಯಲ್ಲಿ ಹೆಸರುಗಳನ್ನು ಲೀಸ್ಟ್ ಮಾಡ್ಕೋತಾರೆ. ಅದಾದ ನಂತರ ಅದನ್ನು ಕಟ್ ಶಾರ್ಟ್ ಮಾಡ್ತಾರೆ. ಅಂದರೆ ಯಾವ ನಾಯಕರನ್ನ ಸೇರ್ಪಡೆ ಮಾಡ್ಬೋದು. ಹೈಕಮಾಂಡ್ ನಾಯಕರು ಕೂಡ ಈಗ ರಾಹುಲ್ ಗಾಂಧಿ ಕಚೇರಿ ಕೂಡ ತನ್ನದೇ ಆದಂಥ ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ಕೊಂಡಿದೆ. ಇಲ್ಲಿ ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ಅಥವಾ ತಮ್ಮ ಆಪ್ತ ವಲಯದ ಮೂಲಕ ಸುನಿಲ್ ಕಣ್ಗೋಳ್ ಅಂತ ಚುನಾವಣಾ ತಜ್ಞರ ಮೂಲಕ ಅವ್ರದೇ ಆದಂಥ ಸಮೀಕರಣಗಳನ್ನ, ಅವ್ರದೇ ಆದಂಥ ಪಟ್ಟಿಯನ್ನು, ಜೊತೆಗೆ ಕ್ಯಾಸ್ಟ್ ಕಾಂಬಿನೇಷನ್, ಪರ್ಮಿಟೇಷನ್, ಜೊತೆಗೆ ಮುಂದೆ 2028ಕ್ಕೆ ಯಂಗ್ ಟೀಮ್ ಹೇಗಿರಬೇಕು ಅದರ ಬಗ್ಗೆ ಕೂಡ ಒಂದು ಚಿಂತನಾ ಮಂಥನವನ್ನು ತನ್ನದೇ ರೀತಿಯಲ್ಲಿ ಮಾಡಿದೆ. ಹೀಗಾಗಿ ನಾಯಕರು ಕೊಡುವಂಥ ಹೆಸರನ್ನ ಜೊತೆಗೆ ರಾಹುಲ್ ಗಾಂಧಿ ಅವರು ಕಚೇರಿ ಸಿದ್ಧಪಡಿಸಿರುವಂಥ ಹೆಸರು ಕೂಡ ಅದಕ್ಕೆ ಆ್ಯಡಪ್ ಆಗುತ್ತೆ. ಅಫ್ಕೋರ್ಸ್ ನಾಯಕರನ್ನ ಅವ್ರು ಹೇಳಿದ ಮಾತ್ರಕ್ಕೆ ಅಥವಾ ನಾಯಕರು ಕೊಟ್ಟ ಮಾತ್ರಕ್ಕೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತಲ್ಲ, ಎಲ್ಲ ನಾಯಕರನ್ನು ಒಟ್ಟಾಗಿ ಕರ್ಕೊಂಡು ಹೋಗಬೇಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಬಹುತೇಕ ನಾಯಕರು ಒಂದು ಕನ್ಸಾಲಿಡೇಟ್ ಆಗಿ, ಒಂದು ಎಲ್ಲ ನಾಯಕರು ಸಿಂಕ್ರನೈಸ್ ಆಗಿ ಎಲ್ಲರೂ ಕೂಡ ಒಂದೇ ಲೈನಲ್ಲಿ ಇರುವಂತೆ ಈ ಕೆ.ಸಿ. ವೇಣುಗೋಪಾಲ್ ಅವರ ಮೀಟಿಂಗ್ನಲ್ಲಿ ನಿರ್ಧಾರ ಆಗುತ್ತೆ. ಅಂದರೆ ಈ ಸಮಾನ ಹೆಸರುಗಳು ಯಾವ್ದಿರುತ್ತೆ ಒಂದು ಅದನ್ನು ಫೈನಲ್ ಮಾಡ್ತಾರೆ. ಅದರ ಜೊತೆಗೆ ಮುಂದಿನ ಹಂತದಲ್ಲಿ ಬೇಕು ಬೇಡ ಅನ್ನುವಂಥ ಹೆಸರುಗಳಿರುತ್ತೆ, ಅಥವಾ ಪಟ್ಟಿಟ್ಕೊಂಡಿರ್ತಾರೆ ನಾಯಕರು, ಇವ್ರ ಹೆಸರು ಆಗಲೇಬೇಕು, ಇಂಥವ್ರಿಗೆ ಕೊಡಲೇಬೇಕು ಅಂತ, ಅಂಥವರ ನೆಗೋಸಿಯೇಷನ್ಸ್ ಆಗುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅವರ ಕಚೇರಿ ಸಿದ್ಧಪಡಿಸಿರುವಂಥ ಪಟ್ಟಿಯ ಜೊತೆಗೆ ರಾಜ್ಯ ನಾಯಕರು ನೀಡುವಂಥ ಪಟ್ಟಿಯ ಸಮೀಕರಣ ಆಗಿ ಅದಾದ ಬಳಿಕ ಫೈನಲ್ ಆಗುತ್ತೆ. ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಪಟ್ಟಿ ಸಿದ್ಧವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರ ಅಧಿಕೃತ ಒಪ್ಪಿಗೆ ಸಿಕ್ಕಿದ್ದೇ ಆದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಗೆ ಅಥವಾ 2:20ಕ್ಕೆ ಪ್ರಮಾಣ ವಚನವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಹೂರ್ತಗಳಲ್ಲಿ, ದೇವರಲ್ಲಿ ಸಾಕಷ್ಟು ನಂಬಿಕೆ ಇರೋರು. ಹೀಗಾಗಿ 3 ದಿನಗಳನ್ನು ಅವ್ರು ಮೊದಲೇ ಕೊಟ್ಟಿದ್ರು ಹೈಕಮಾಂಡ್ಗೆ ಇರುವಂಥ ಮಾಹಿತಿ ಕೂಡ ಇದೆ. 19, 20, 22. ಹೀಗಾಗಿ 19, 20 ಈಗಾಗಲೇ ಆಗೋಗಿದೆ. ಹೀಗಾಗಿ 22 ನಾಳೆಯ ದಿನಾಂಕ ಆಗತ್ತಾ, ಅದು ಬಿಟ್ಟರೆ ಶುಕ್ರವಾರ ಆಗ್ಬೋದು ಅಂತ ಹೇಳಲಾಗ್ತದೆ. ಬಟ್ ವಿ ಆರ್ ವೇಟಿಂಗ್ ಫಾರ್ ಮೋರ್ ಇನ್ಫಾರ್ಮೇಷನ್ಸ್. ಹೀಗಾಗಿ ಮುಂದಿನ ಹಂತದಲ್ಲಿ ಅಥವಾ ಇನ್ನೊಂದು ಗಂಟೆಯಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ ರಂಗನಾಥ್. ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ವಿವರಗಳಿಗೆ.